ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇದು ಭಾನುವಾರದ ವ್ಲಾಗ್‌ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಭಾನುವಾರ ಅವತ್ತು ಅಮಾವಾಸ್ಯೆ ಇತ್ತಲ್ಲ, ಸೊ ಬೇಗನೆ ಎದ್ದು ಮನೆ ಬಾಗಿಲು ಸಾರಿಸಿ, ರಂಗೋಲಿ ಇಟ್ಟು, ಮನೆ ಕೆಲಸ ಎಲ್ಲ ಮಾಡಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಶನಿವಾರ ಅವತ್ತು ಅಮ್ಮನ ಮನೆಗೆ ಬಂದಿದ್ನಲ್ಲ, ಸೊ ಭಾನುವಾರ ಅಮಾವಾಸ್ಯೆ ವಿಶೇಷ ಯಡಿಯೂರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಅನ್ಕೊಂಡೆ. ನಾನು ಅಮ್ಮನ ಮನೇಲಿ ಇದ್ನಲ್ಲ, ಸೊ ಪ್ರಕಾಶ್ಗೆ ಕುಣಿಗಲಿಂದ ಹಾಗೆ ಬನ್ನಿ, ನಾನು ಈ ಕಡೆಯಿಂದ ಬಸ್ ಹತ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಅವತ್ತು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸಗಳೆಲ್ಲ ಮಾಡಿಕೊಂಡೆ. ನಾನು ಅಮ್ಮನ ಮನೇಲಿದ್ದಾಗ ಹೆಚ್ಚಿಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ, ಬಿಕಾಸ್ ನಾನು ವ್ಲಾಗ್ಸ್ ವೀಡಿಯೋಸ್ ಎಲ್ಲ ಮಾಡೋದು ಅಪ್ಪ ಅಮ್ಮಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಕುಣಿಗಲಲ್ಲಿದ್ದಾಗ ಜಾಸ್ತಿ ವ್ಲಾಗ್ಸ್ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಅಪ್ಪಾಜಿನೂ ಕೂಡ ಬೆಳಗ್ಗೆ ಬೇಗನೆ ಅವತ್ತು ಪೂಜೆ ಎಲ್ಲ ಮುಗಿಸಿದ್ರು ಅಮಾವಾಸ್ಯೆ ಅಂತ ಹೇಳಿ. ಸೊ ನಾನು ಬೇಗ ರೆಡಿಯಾಗಿ ಯಡಿಯೂರಿಗೆ ಹೋಗೋಣ ಅಂತ ಹೇಳಿ ಬಸ್ಸಲ್ಲಿ ಹೊರಟೆ. ಸಮೃದ್ಧಿ ಅವತ್ತು ನನ್ನ ಜೊತೆ ಬರಲಿಲ್ಲ, ಯಾಕಂದರೆ ಅವಳಿಗೆ ಮಂಡೆಯಿಂದ ಟೆಸ್ಟ್ ಸ್ಟಾರ್ಟ್ ಆಗ್ತಾ ಇತ್ತು. ಅದಕ್ಕೆ ನಾನು ಮನೇಲೇ ಇದ್ದು ಓದ್ಕೋತೀನಿ ಅಂತ ಹೇಳಿದ್ಲು. ವೆದರು ಕೂಡ ತುಂಬ ಥಂಡಿ ಇತ್ತು ನೋಡಿ, ಸೈಕ್ಲೋನ್ ಸ್ಟಾರ್ಟ್ ಆಗ್ತಾ ಇತ್ತಲ್ಲ ಅದಕ್ಕೆ. ಸೊ ನಾನು ಅವಳಿಗೇನು ಜಾಸ್ತಿ ಫೋರ್ಸ್ ಮಾಡಲಿಲ್ಲ, ಮನೇಲೇ ಇದ್ದು ಓದ್ಕೊ ಅಂತ ಹೇಳಿ ನಾನೊಬ್ಬಳೇ ಹೊರಟೆ ಬಸ್ಸಲ್ಲಿ. ಯಡಿಯೂರಲ್ಲಿ ಅವತ್ತು ಕಾರ್ತಿಕದ ಕಡೆ ಅಮಾವಾಸ್ಯೆ ಪ್ರಯುಕ್ತ ಲಕ್ಷ ದೀಪೋತ್ಸವ ಇತ್ತು. ನನಗೆ ಯಡಿಯೂರು ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ನೋಡಬೇಕು ಅಂತ ತುಂಬ ವರ್ಷದ ಆಸೆ ಇತ್ತು. ನಾನು ಕುಣಿಗಲ್ಲಿಗೆ ಬಂದು ಆಲ್ಮೋಸ್ಟ್ 8 ವರ್ಷ ಆಯಿತು. ಒಂದು ವರ್ಷನೂ ನನಗೆ ಯಡಿಯೂರಲ್ಲಿ ಲಕ್ಷ ದೀಪೋತ್ಸವ ನೋಡೋಕ್ಕೆ ಆಗಿರಲಿಲ್ಲ. ಬಟ್ ಈ ವರ್ಷ ಏನೋ ಒಂಥರ ಅದೃಷ್ಟನೋ ಕೋಇನ್ಸಿಡೆನ್ಸೋ ನಂಗೆ ನಿಜ ಗೊತ್ತಿಲ್ಲ. ಬಟ್ ಇವತ್ತೇ ನಾನು ಮೊದಲನೇ ಸಲ ಲಕ್ಷ ದೀಪೋತ್ಸವಕ್ಕೆ ಹೋಗ್ತಾ ಇರೋದು. ರಾತ್ರಿ 6 ಗಂಟೆ ಅಥವಾ 7 ಗಂಟೆ ಅಷ್ಟೊತ್ತಿಗೆ ದೀಪೋತ್ಸವ ಶುರು ಆಗುತ್ತೆ. ಬಟ್ ಅಷ್ಟೊತ್ತಿನ ಮೇಲೆ ನಾವು ದೀಪೋತ್ಸವ ಮುಗಿಸ್ಕೊಂಡು ಮನೆಗೆಲ್ಲ ಹೋಗೋದಕ್ಕೆ ಕಷ್ಟ ಆಗತ್ತೆ ಅಂದ್ಬಿಟ್ಟು ನಾನು ಬೆಳಗ್ಗೆನೆ ಹೋದೆ. ನಾನು ಯಡಿಯೂರಿಗೆ ರೀಚ್ ಆದಾಗ ಬೆಳಗ್ಗೆ 9:30 ಆಗಿತ್ತು. ಸೊ ಪ್ರಕಾಶ್ ಇನ್ನ ಬಂದಿರಲಿಲ್ಲ. ಅದಕ್ಕೆ ಅಷ್ಟೊತ್ತಿಗೆ ನಾನು ಪೂಜೆ ಸಾಮಾನೆಲ್ಲ ತೊಗೊಂಡ್ಬಿಡೋಣ ಅಂತ ಹೇಳಿ ಪೂಜೆ ಸಾಮಾನೆಲ್ಲ ತೊಗೊಂಡು ಯಡಿಯೂರಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಸಂಜೆ ಅಲ್ವಾ ದೀಪೋತ್ಸವ ಇರೋದು, ಸೊ ಬೆಳಗ್ಗೆ ಅಷ್ಟೊಂದು ರಶ್ ಇರಲ್ಲ, ಬೇಗ ದೇವ್ರ ದರ್ಶನ ಮಾಡ್ಕೋಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ತುಂಬಾ ಜನ ಸೇರಿದ್ರು. ಸೊ 10 ಗಂಟೆ ಆಗಿತ್ತು, ಪ್ರಕಾಶ್ ಬಂದರು. ಸೊ ಇಬ್ರುನುವೆ ಅಲ್ಲಿಂದ ದೇವಸ್ಥಾನದ ಕಡೆಗೆ ಹೊರಟ್ವಿ. ಯಡಿಯೂರು ಸರ್ಕಲಿಂದ ಸುಮಾರು 1 ಕಿಲೋಮೀಟರ್ ಅಥವಾ 1.5 ಕಿಲೋಮೀಟರೇ ಆಗುತ್ತೆ ದೇವಸ್ಥಾನ. ಗಾಡಿನಲ್ಲೇ ಹೋಗ್ತಾ ಇದ್ವಿ. ಅವತ್ತು ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು, ನನಗೆ ಸಖತ್ ಇಷ್ಟ ಆಯಿತು. ಎಲ್ಲಾದರೂ ಹೊರಗಡೆ ಹೋದಾಗ ಸಿಕ್ಕಾಪಟ್ಟೆ ಬಿಸಿಲಿದ್ಬಿಟ್ರೆ ಏನು ಒಂಥರ ಎಂಜಾಯ್ ಮಾಡೋಕ್ಕೆ ಆಗಲ್ಲ. ಅವತ್ತು ವೆದರ್ ತುಂಬ ಕಾಮಾಗಿ ಇದ್ದಿದ್ದರಿಂದ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮತ್ತು ದೇವ್ರ ಹಾಡುಗಳೆಲ್ಲ ಹಾಕಿದ್ರು. ಅಲ್ಲಿ ಆಲ್ರೆಡಿ ಜಾತ್ರೆಗೆ ತುಂಬ ಜನ ಸೇರಿದ್ರು. ಎಲ್ಲ ಕಡೆ ಲೈಟಿಂಗ್ ಅರೇಂಜ್ಮೆಂಟ್ಸು, ಆಮೇಲೆ ಚಿಕ್ಕ ಚಿಕ್ಕ ಅಂಗಡಿಗಳು ಹಾಕ್ತಾ ಇದ್ರು. ಎಲ್ಲ ನೋಡೋದಕ್ಕೆ ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು. ಎಷ್ಟೋ ಸಲ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಾಗ ಹೋಗೋಕ್ಕೆ ಆಗಲ್ಲ. ಬಟ್ ಈ ಸಲ ಏನು ಪ್ಲ್ಯಾನ್ ಇರಲಿಲ್ಲ. ಬೆಳಗ್ಗೆ ಎದ್ದು ಅಮಾವಾಸ್ಯೆ ಅಲ್ವಾ, ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಅವತ್ತು ಲಕ್ಷ ದೀಪೋತ್ಸವ ಆಗಿದ್ದಕ್ಕೂ ನನಗೆ ಎಷ್ಟೋ ವರ್ಷದ ಆಸೆ ನೆರವೇರ್ದಂಗೆ ಆಯಿತು. ನಿಜವಾಗ್ಲೂ ದೇವ್ರು ಕರೆಸ್ಕೊಂಡ್ರೆ ಮಾತ್ರನೇ ನಾವು ಹೋಗೋಕ್ಕಾಗತ್ತೆ ಅಂತ ಅನ್ನೋದು ತುಂಬ ನಿಜ ಅಂತ ಅನ್ನಿಸ್ತು ನನಗವತ್ತು. ಸೊ ಅವತ್ತು ಯಡಿಯೂರು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಾಗಲೇ ಲಕ್ಷ ದೀಪೋತ್ಸವಕ್ಕೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರು. ನನಗೆ ನೋಡಿದ ತಕ್ಷಣ ಏನೋ ಒಂಥರ ರೋಮಾಂಚನ ಅಂತಾರಲ್ಲ ಆ ಥರ ಅನ್ನಿಸ್ಬಿಡ್ತು. ನಾಗಮಂಗಲದಲ್ಲಿ ಕೂಡ ಲಕ್ಷ ದೀಪೋತ್ಸವ ಆಗತ್ತೆ, ಅದು ಶಿವರಾತ್ರಿ ದಿನ ಆಗತ್ತೆ. ಸೊ ವಿಡಿಯೋ ಎಂಡಲ್ಲಿ ನಾಗಮಂಗಲದ ಲಕ್ಷ ದೀಪೋತ್ಸವದ್ದು ಒಂದೆರಡು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಬಟ್ ಯಡಿಯೂರಿಗೆ ಬಂದಿರಲಿಲ್ಲ, ಇವತ್ತು ಸಂಡೇ ಆಗಿದ್ದರಿಂದ ನಿಜ ಬರೋದಕ್ಕೆ ಅವಕಾಶ ಸಿಕ್ತು ದೇವ್ರ ದರ್ಶನಕ್ಕೆ. ಸೊ ನಾವು ಹೋಗೋ ಅಷ್ಟೊತ್ತಿಗೆ ತುಂಬ ಜನನೂ ಸೇರಿದ್ರು. ನಾನು ತುಂಬ ಚಿಕ್ಕವಳಿದ್ದಾಗ ನಮ್ಮ ಅಪ್ಪಾಜಿ ನನಗೆ ಒಂದು ಕತೆ ಹೇಳಿದ್ರು. ಅದು ಕತೆ ಅನ್ನೋದಕ್ಕಿಂತ ನಿಜವಾದ ಘಟನೆನೇ ಅದು. ನಮ್ಮ ತಂದೆಯವರ ಒಬ್ಬರು ಸ್ನೇಹಿತರಿಗೆ ಏನೋ ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಆದಾಗ ಅವರು ಯಡಿಯೂರು ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡಿದ್ರಂತೆ. ಸೊ ಎಷ್ಟೋ ಕಡೆಗಳಲ್ಲಿ ಹೋಗಿ ಬೇಡ್ಕೊಂಡು ಎಲ್ಲೂ ಗುಣ ಆಗದೆ ಇದ್ದಾಗ ಯಡಿಯೂರಿಗೆ ಬಂದು ಬೇಡ್ಕೊಂಡ್ಮೇಲೆ ಅವ್ರ ಜೀವನದಲ್ಲಿ ತುಂಬ ದೊಡ್ಡ ಮಟ್ಟದ ಬದಲಾವಣೆ ಆಯಿತು. ಅದಾದಮೇಲೆ ಅವರು ತುಂಬ ಚೆನ್ನಾಗಿದ್ರು ಅಂತ ಹೇಳಿದರು. ಅದೇನೋ ಗೊತ್ತಿಲ್ಲ, ನನಗೆ ಆ ಕಥೆ ಅಥವಾ ಆ ವಿಷಯ ತುಂಬ ಮನಸ್ಸಿಗೆ ನಾಟಿತ್ತು. ಚಿಕ್ಕ ವಯಸ್ಸಿನಿಂದನೂ ನನಗೆ ಅದನ್ನು ಕೇಳ್ದಾಗಿಂದ ಯಡಿಯೂರು ಸಿದ್ಧಲಿಂಗೇಶ್ವರ ಮೇಲೆ ಒಂಥರ ಭಕ್ತಿ, ನಂಬಿಕೆ, ಮತ್ತು ಈ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು ಅನ್ನೋ ಆಸೆ. ಸೊ ಕುಣಿಗಲಲ್ಲೇ ಇರೋದಲ್ವ ನಾನು, ಸಾಧ್ಯ ಆದಷ್ಟು ನಾನು ಹೋಗ್ತಾ ಇರ್ತೀನಿ. ನನಗೆ ಯಾವಾಗಲಾದರೂ ಮನಸ್ಸಿಗೆ ತುಂಬ ಕಷ್ಟ ಅಂತ ಅನ್ನಿಸ್ದಾಗಲೂ ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಹೊತ್ತು ಹೋಗಿದ್ದೀನಿ. ಬಟ್ ದೀಪೋತ್ಸವಕ್ಕೆ ಬಂದಿರಲಿಲ್ಲ. ನೋಡಿ ಎಷ್ಟೊಂದು ಸ್ಟಾಲ್ಗಳಿದೆ ಇಲ್ಲಿ. ಒಳಗಡೆ ದೇವ್ರ ಮುಂದೆ ಹಚ್ಚಕ್ಕೆ ಅಂತ ಹೇಳಿ ಇಲ್ಲಿ ದೀಪಗಳನ್ನ ಮಾರಾಟ ಮಾಡ್ತಿದ್ರು. ದೇವ್ರ ಮುಂದೆ ದೀಪ ಹಚ್ಚೋದ್ರಿಂದ ನಮ್ಮ ಕಷ್ಟಗಳು ಕರಗುತ್ತೆ ಅನ್ನೋ ನಂಬಿಕೆ ಅಲ್ವಾ. ನಾನು ಕೂಡ ದೀಪಗಳನ್ನ ತಗೊಂಡೆ. ಆಮೇಲೆ ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ ಬಂದು ಸ್ಲಿಪ್ಪರ್ ರಿಮೂವ್ ಮಾಡಿ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಉಪವಾಸದಲ್ಲಿ ದೇವ್ರ ದರ್ಶನ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತಿತ್ತು. ಸೊ ನಾವಿಬ್ರು ಏನು ತಿಂದಿರಲಿಲ್ಲ, ಬೆಳಗ್ಗೆಯಿಂದನೂ ಉಪವಾಸದಲ್ಲೇ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ವಿ. ಪ್ರಕಾಶ್ ಹಾಯ್, ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಈಗ.
ಫುಲ್ ರಶ್ಶು ಇವತ್ತು ಜಾತ್ರೆ ಅಲ್ವಾ, ಅದಕ್ಕೆ ನೋಡಿ ಇದು ಇಲ್ಲಿಂದ ಶುರು ಆಗುತ್ತೆ ಕ್ಯೂ. ಇಲ್ಲಿಂದ ಸ್ಟಾರ್ಟ್ ಆಗಿ ಪಕ್ಕದ ಲೈನಲ್ಲಿ ಬಂದು ಒಳಗೆ ಹೋಗ್ಬೇಕು. ಸ್ಪೆಷಲ್ ಎಂಟ್ರೆನ್ಸಿಗೆ ಎಷ್ಟು? 150. ಸ್ಪೆಷಲ್ ಎಂಟ್ರೆನ್ಸು ಒಬ್ಬರಿಗೆ 150 ರೂಪಾಯಿ ಅಂತ ಅಂದರು. ಅದಕ್ಕೆ ನಾನು ನಾರ್ಮಲ್ ಆಗಿ ಸರ್ವದರ್ಶನದಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೆ ನಾನೇ ಜಾಯಿನ್ ಆದ್ವಿ. ಅವತ್ತು ಜಾತ್ರೆ ವಿಶೇಷ ಅಂತನೋ ಏನೋ ಇಲ್ಲಿ ಏನೋ ಮೆರವಣಿಗೆ ನಡೀತಾ ಇತ್ತು. ಅದು ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ. ಬಟ್ ತುಂಬ ಜನ ಹೆಂಗಸರು ತಲೆ ಮೇಲೆ ಪೂರ್ಣ ಕುಂಭ ಇಟ್ಕೊಂಡು ಹೋಗ್ತಾ ಇದ್ರು. ನಮ್ಮನೆಯವ್ರನ್ನು ಕೇಳಿದೆ ನಾನು ಏನಿದು ಅಂತ ಅಂದ್ಬಿಟ್ಟು. ಅವ್ರು ನನಗೂ ಗೊತ್ತಿಲ್ಲ, ಒಂದೊಂದು ಕಡೆ ಒಂದೊಂದು ಥರ ಆಚರಣೆಗಳಿರುತ್ತಲ್ಲ, ಸೊ ನಡೀತಾ ಇದೆ ಅಂತ ಅಂದರು. ಇಲ್ಲಿ ದೀಪೋತ್ಸವಕ್ಕೆ ದೀಪದ ಸೇವೆಗೆ ಅಂತ ಅಂದ್ಬಿಟ್ಟು ಟಿಕೆಟ್ ಕೊಡ್ತಾ ಇದ್ರು. ಅಂದರೆ ಒಂದು ದೀಪಕ್ಕೆ 80 ರೂಪಾಯಿ. ಎಷ್ಟು ಬೇಕಾದರೂ ನಾವು ದೀಪದ ಸೇವೆನ ತಗೋಬಹುದು. ನಾವು ಅಕಸ್ಮಾತ್ ಹೋಗಿಲ್ಲ ಅಂತ ಅಂದರೂ ನಮ್ಮ ಹೆಸರಲ್ಲಿ ದೀಪಗಳನ್ನ ಹಚ್ತಾರೆ, ಸೇವೆ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಹೊರಗಡೆ ಪ್ರಾಕಾರದಲ್ಲಿ ನೋಡೋಕ್ಕೆ ಬರೀ 2 ಲೈನ್ ಕಾಣಿಸಿದ್ದು. ಸೊ ನಾನು ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಬೇಗ ದರ್ಶನ ಆಗುತ್ತೆ ಅಂತ ಧರ್ಮ ದರ್ಶನದಲ್ಲೇ ಹೊರಟ್ವಿ. ಬಟ್ ಒಳಗಡೆ ಪ್ರಾಕಾರದಲ್ಲಿ ಮತ್ತೆ 2 ಕ್ಯೂ ಇತ್ತು. ಅದಾದಮೇಲೆ ಇನ್ನೊಂದು ಪ್ರಾಕಾರದಲ್ಲೂ ಮತ್ತೆ ಕ್ಯೂ ಇತ್ತು. ನಾವು ಬೇರೆ ಉಪವಾಸ ಇದ್ವಲ್ಲ, ಹಂಗಾಗಿ ಕ್ಯೂ ಜಾಸ್ತಿ ಇದೆಯಲ್ಲಪ್ಪ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ. ನಾವು ಪ್ರತಿ ಸಲ ಯಾವ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ, ದರ್ಶನ ಆಗೋ ತನಕ ಏನೂ ತಿನ್ನೋದಿಲ್ಲ. ದೇವ್ರ ದರ್ಶನ ಮಾಡಿದ್ಮೇಲೆ ತಿಂಡಿ ತಿನ್ನೋದು. ದರ್ಶನ ಆಗೋ ಅಷ್ಟೊತ್ತಿಗೆ 11:15 ಆಗಿತ್ತು. ಅದಾದಮೇಲೆ ದೀಪ ತೊಗೊಂಡಿದ್ನಲ್ಲ, ಆ ದೀಪನ ಹಚ್ಚಿದ್ವಿ. ನಿಜ ದೇವ್ರ ಮುಂದೆ ದೀಪ ಹಚ್ಚಿದ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಅನಿಸುತ್ತೆ. ಸೊ ದೇವ್ರಿಗೆ ದೀಪ ಹಚ್ಚಿ ಎಲ್ಲ ಒಳ್ಳೇದಾಗ್ಲಪ್ಪ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡೆ. ಸ್ಪೆಷಲಿ ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡೆ. ಬರ್ತಾ ಇದ್ದೀವಿ. ಟೈಮ್ ಆಗಲೇ 11:30 ಆಗಿದೆ. ತಿಂಡಿ ಮಾಡಿಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಮಾತ್ರ ಮನಸ್ಸಿಗೆ ಖುಷಿ ಆಯಿತು. ಏನೋ ಒಂಥರ ಕ್ಲೈಮೇಟ್ ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಯಾಕಂದರೆ ಬಿಸಿಲಿಲ್ಲ, ಒಂಥರ ಕಾಮಾಗಿದೆ ಎನ್ವಿರಾನ್ಮೆಂಟು. ಬೆಳಗ್ಗೆ ಎದ್ದು ಮನಸ್ಫೂರ್ತಿಯಾಗಿ ಬಂದು ಅಮಾವಾಸ್ಯೆ ದೇವರ ದರ್ಶನ ಮಾಡೋದು ಏನೋ ಒಂಥರ ಖುಷಿ ಕೊಡ್ತಾ ಇದೆ. ಇವತ್ತು ಹೋಗ್ಬೇಕು ತಿಂಡಿ ಮಾಡೋಕ್ಕೆ. ಅಲ್ಲೊಂದು ಹೋಟೆಲಲ್ಲಿ ಊಟ ಮಾಡಿದ್ವಿ. ಬಟ್ ಅದ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಶ್ವಾಗ್ಬಿಟ್ಟಿತ್ತು. ಅದಾದಮೇಲೆ ದೀಪೋತ್ಸವಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ರಲ್ಲ, ದೀಪಗಳನ್ನ ಜೋಡಿಸಿ ಅದಕ್ಕೆ ಬತ್ತಿನ ಹಾಕಬೇಕಾಗಿತ್ತು. ಅಲ್ಲಿ ಯಡಿಯೂರು ಕಾಲೇಜ್ ಸ್ಟೂಡೆಂಟ್ಸ್ನೆಲ್ಲರನ್ನೂ ದೀಪೋತ್ಸವಕ್ಕೆ ರೆಡಿ ಮಾಡೋದಕ್ಕೆ ಅಂತಲೇ ಕರೆದಿದ್ರು. ಎಲ್ಲ ಸ್ಟೂಡೆಂಟ್ಸೂ ದೀಪಗಳನ್ನ ಇಡ್ತಾ ಇದ್ರು, ಬತ್ತಿ ಹಾಕ್ತಾ ಇದ್ರು. ನಿಜ ದೇವ್ರ ಸೇವೆಗೆ ಅಂತ ಸಿಗೋ ಅವಕಾಶ ಇದು. ಇಂಥ ಅವಕಾಶನ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಒಳ್ಳೆ ಕೆಲಸದಲ್ಲಿ ನಮ್ಮದು ಒಂದು ಪಾಲಿರಲಿ ಅಂತ ಹೇಳಿ ನಾನು ಸುಮಾರು ಹಣತೆಗಳನ್ನ ಜೋಡಿಸ್ದೆ, ಬತ್ತಿನ ಹಾಕಿದೆ, ತುಪ್ಪ ಹಾಕಿದೆ. ತುಂಬ ಹೊತ್ತು ಅಲ್ಲಿ ಎಷ್ಟೊಂದು ಹಣತೆಗಳನ್ನ ಜೋಡಿಸಿ ಕೈಲಾದಷ್ಟು ಸೇವೆ ಮಾಡಿ ಖುಷಿಯಾಗಿ ಮನೆ ಕಡೆ ಹೊರಟೆ. ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ನಾಗಮಂಗಲದಲ್ಲೂ ಲಕ್ಷದೀಪೋತ್ಸವ ಆಗತ್ತೆ ಶಿವರಾತ್ರಿ ದಿನ ಅಂತ ಹೇಳಿದ್ನಲ್ಲ. ಸೊ ನಾಗಮಂಗಲದ ಲಕ್ಷದೀಪೋತ್ಸವದ ಒಂದಷ್ಟು ಫೋಟೋಸ್ನ ನಿಮಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡಿ. ಇಷ್ಟ ಆದರೆ ಖಂಡಿತ ನೀವು ನಮ್ಮೂರಿಗೆ ಒಂದ್ಸಲ ಬನ್ನಿ. ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸಿ ಯು, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.